ಐಶ್ವರ್ಯ ಗೌಡ ವಂಚನೆ ಕೇಸ್ ಸಂಬಂಧ ತನಿಖೆ ಚುರುಕುಗೊಂಡಿದೆ. ಆರೋಪಿ ನಟ ಧರ್ಮನಿಗಾಗಿ ಪೊಲೀಸರು ಹುಡುಕಾಡ್ತಾ ಇದ್ದಾರೆ. ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಾ ಇರುವಂತಹ ಆರೋಪಿ ಧರ್ಮ ನ್ಯೂ ಇಯರ್ ಹಿಂದಿನ ದಿನ ರಾತ್ರಿ ಮೊಬೈಲ್ ಆನ್ ಮಾಡ್ಕೊಂಡಿದ್ದಂತೆ. ಮೈಸೂರಿನಲ್ಲಿ ಧರ್ಮನ ಮೊಬೈಲ್ ಆನ್ ಆಗಿತ್ತಂತೆ. ಮತ್ತೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ, ಎಸ್ಕೇಪ್ ಆಗಿದ್ದಾನೆ ಧರ್ಮ. ಐಶ್ವರ್ಯ ವಂಚನೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ A3 ಆರೋಪಿ DK ಸುರೇಶ್ ಅವರ ವಾಯ್ಸ್ನಲ್ಲಿ ಮಿಮಿಕ್ರಿ ಮಾಡಿ ಮಾತನಾಡಿರೋದು ಇವೆಲ್ಲ ಬೆಳಕಿಗೆ ಬಂದಿದೆ. ಅದಾದ ನಂತರ ಧರ್ಮೇಂದ್ರನನ್ನ ವಶಕ್ಕೆ ಪಡಿಬೇಕು ಅಂತ ಪೊಲೀಸರು ಹುಡುಕಾಟದಲ್ಲಿ ತೊಡಗಿದ್ರು. ಆದರೂ ಕೂಡ ಧರ್ಮೇಂದ್ರ ಸಿಗಲಿಲ್ಲ. ಅಂಕಿತ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಂಕಿತ, ಇದೊಂದು ಒಳ್ಳೆ ಲೀಡು ಅಂತ. ಮೊನ್ನೆ ಆತನ ಮೊಬೈಲ್ ಸ್ವಿಚ್ ಆನ್ ಆಗಿತ್ತು, ಮತ್ತೆ ಸ್ವಿಚ್ ಆಫ್ ಆಗಿದೆಯಂತೆ. ಈಗ ಎಲ್ಲಿದ್ದಾನೆ, ತನಿಖೆ ಯಾವ ರೀತಿ ನಡೀತಾ ಇದೆ? ವಾಸುದೇವ್ ಭಟ್, ಐಶ್ವರ್ಯ ಗೌಡ ವಂಚನೆ ಕೇಸ್ಗೆ ಸಂಬಂಧಪಟ್ಟಂತೆ ಚಂದ್ರ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಏನು ಪ್ರಕರಣ ದಾಖಲಾಗಿತ್ತು, ಆ ಪ್ರಕರಣದ 3ನೇ ಆರೋಪಿಯಾಗಿರುವಂತಹ ನಟ ಧರ್ಮೇಂದ್ರ ಅವರು ಇನ್ನೂ ಕೂಡ ಪೊಲೀಸರ ಕೈಗೆ ಸಿಕ್ಕಿಲ್ಲ. ಇನ್ಸಿಡೆಂಟ್ ಆದ ಬಳಿಕವೂ ಕೂಡ ಪೊಲೀಸರು ಅವ್ರಿಗಾಗಿ ಹುಡುಕಾಟವನ್ನು ನಡೆಸಿದ್ರು. ಆದರೆ ಇದುವರೆಗೂ ಕೂಡ ಧರ್ಮ ಪೊಲೀಸರ ಕೈಗೆ ಸಿಕ್ಕಿಲ್ಲ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ಅದನ್ನು ಹೊರತುಪಡಿಸಿ ನ್ಯೂ ಇಯರ್ನ ಹಿಂದಿನ ದಿನ ಅಂದರೆ ಸೆಲೆಬ್ರೇಷನ್ನಲ್ಲಿ ಎಲ್ಲ ಇದ್ದಂತಹ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಧರ್ಮ ಫೋನ್ ಆನ್ ಆಗಿತ್ತು ಅಂತ ಹೇಳಿ ತಕ್ಷಣ ಪೊಲೀಸರು ಲೊಕೇಶನ್ ಟ್ರೇಸ್ ಮಾಡಿದಂತಹ ಸಂದರ್ಭದಲ್ಲಿ ಆ ಲೊಕೇಶನ್ ಮೈಸೂರಿನಲ್ಲಿ ತೋರಿಸುತ್ತೆ. ಮೈಸೂರಿಗೂ ಕೂಡ ಪೊಲೀಸರ ತಂಡ ಹೋಗುತ್ತೆ. ಆ ಸಂದರ್ಭದಲ್ಲಿ ಮತ್ತೆ ಫೋನ್ ಸ್ವಿಚ್ ಆಫ್ ಆಗಿ ಧರ್ಮ ಅಲ್ಲಿಂದ ಎಸ್ಕೇಪ್ ಆಗಿರುವಂತಹ ಮಾಹಿತಿ ಕೂಡ ಪೊಲೀಸರಿಗೆ ಲಭ್ಯ ಆಗುತ್ತೆ. ಅಂದರೆ ಕೇವಲ ಒಂದು ಜಾಗದಲ್ಲ, ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗ್ತಾ ಇರುವಂಥದ್ದು ಈಗಾಗಲೇ ಪೊಲೀಸರಿಗೆ ಕೂಡ ಗೊತ್ತಾಗಿರುವಂಥದ್ದು. ಅದರ ಬೆನ್ನಲ್ಲೇ ಪೊಲೀಸರು ಕೂಡ ಧರ್ಮ ಕುಟುಂಬಸ್ಥರಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಅಂದರೆ ಏನಾದರೂ ಕರೆ ಮಾಡಿದ್ರೆ ಅಥವಾ ಸಂಬಂಧಿಕರು ಜೊತೆಗೆ ಸ್ನೇಹಿತರ ಮನೆಗೇನಾದರೂ ಬಂದರೆ ಇನ್ಫಾರ್ಮ್ ಮಾಡುವಂತೆ ಈಗಾಗಲೇ ಪೊಲೀಸರು ಕೂಡ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಎಲ್ಲೋ ಒಂದು ಕಡೆ ದೂರುದಾರರು ಗಂಭೀರ ಆರೋಪವನ್ನು ಮಾಡ್ತಾ ಇದ್ರು. ಜೊತೆಗೆ ದೂರಿನಲ್ಲೂ ಕೂಡ ಉಲ್ಲೇಖ ಮಾಡಿದ್ರು, DK ಸುರೇಶ್ ಅವರ ವಾಯ್ಸ್ನಲ್ಲಿ ಮಾತನಾಡಿದ್ರು ಧರ್ಮ ಅನ್ನೋ ಗಂಭೀರ ಆರೋಪ. ಅದಾದ ಬಳಿಕ ನಿನ್ನೆ ವನಿತಾ ಐತಾಳ್ ಅವರು ಕೂಡ ನ್ಯೂಸ್ ಫಸ್ಟ್ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿದ್ರು, ಅಂದರೆ ತಪ್ಪು ಮಾಡಿಲ್ಲ ಅಂತಂದ್ರೆ ಇಷ್ಟು ದಿನ ತಲೆಮೆರೆಸ್ಕೊಳ್ಳುವಂಥದ್ದೇನಿತ್ತು ಅನ್ನೋ ಮಾತನ್ನು ಅವರು ಕೂಡ ಹೇಳ್ತಾ ಇರುವಂಥದ್ದು. ಅಂದರೆ ಎಲ್ಲಾದರೂ ಸಿಕ್ಕಾಕೊಂಡ್ರೆ ಎಲ್ಲಿ ಸತ್ಯ ಹೊರಗಡೆ ಬರುತ್ತೋ ಅನ್ನೋ ಭಯಕ್ಕೆ ಅವರು ತಲೆಮೆರೆಸ್ಕೊಂಡಿದ್ದಾರೆ. ಜೊತೆಗೆ ಪೊಲೀಸರು ಕೂಡ ಅವ್ರಿಗಾಗಿ ಬೇರೆ ಬೇರೆ ಕಡೆಗಳಲ್ಲಿ ಈಗಾಗಲೇ ಹುಡುಕಾಟವನ್ನು ಕೂಡ ನಡೆಸ್ತಾ ಇರುವಂಥದ್ದು. ಅಂದರೆ ಧರ್ಮನ ಪತ್ತೆಗಾಗಿ ಪೊಲೀಸರು ವಿಶೇಷ ತಂಡವನ್ನು ಮಾಡಿಕೊಂಡು ಬೇರೆ ಬೇರೆ ಕಡೆ ಆತನಿಗಾಗಿ ಹುಡುಕಾಟವನ್ನು ಕೂಡ ನಡೆಸ್ತಾ ಇದ್ದಾರೆ. ವಾಸುದೇವ್. ಓಕೆ, ಥ್ಯಾಂಕ್ ಯು ಅಂಕಿತಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.